ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನಾನು ಇವತ್ತು ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವಾಗ ಮನೆ ದೇವರಿಗೆ ಹೋಗ್ತಾ ಇದ್ದೀರಿ. ಔಟ್ಫಿಟ್ ಬಂದು ರೆಡ್ ಸ್ಯಾರಿ, ಮೇಲಾಟ್ ನಾನೇ ಮಾಡ್ಕೊಂಡಿರೋದು. ಚಾ ಇದೆಯಾ? ನಮ್ಮ ಆದ್ಯಾಗೆ ರೆಡ್ ಅಂದರೆ ಇಷ್ಟ ಅಂತೆ. ಚಿನ್ನಿ, ನಿಂಗೆ ಯಾವ ಕಲರ್ ಇಷ್ಟ? ರೆಡ್. ನಮ್ಮ ಆದ್ಯ ಬೇಬಿಗೆ ರೆಡ್ ಕಲರ್ ಇಷ್ಟ. ಫಸ್ಟ್ ಪಿಂಕ್ ಪಿಂಕ್ ಅಂತ ಹೇಳ್ತಿದ್ಲು, ಇವಾಗ ರೆಡ್ 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 ಅಂತ ಹೇಳ್ತೇವೆ. ಮನೇಲಿ ಪೂಜೆ ಎಲ್ಲ ಮಾಡಿ ನಾವು ಬೆಳಗ್ಗೆ 6:40ಗೆ ಮನೆ ಬಿಟ್ಟಿದ್ದು. ಯಾಕೆ ಅಂತಂದರೆ ಹೊಸೂರು ಇನ್ನು ಒಳಗಡೆ ದೇವಸ್ಥಾನ ಇರೋದು, ಸೊ ಅದಕ್ಕೆ ಬೇಗನೆ ಬಿಟ್ರಿ. ಫಸ್ಟ್ ನಾವು ಹೋಟ್ಲ್ಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಹೋಟ್ಲಲ್ಲಿ ಫುಲ್ AC ಆನ್ ಮಾಡಿಬಿಟ್ಟು ಫುಲ್ ಚಳಿ ಚಳಿ ಆಗ್ತಾ ಇದೆ. ಚಳಿ ಅಲ್ಲ ಚಿನ್ನಿ? ನನಗೂ ಚಳಿ ಅಜ್ಜಿ. ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ಗ್ಲಾಸಲ್ಲಿ ಕಾಫಿ ಕೊಟ್ಟಿದ್ದಾರೆ ನೋಡಿ. ದೊಡ್ಡ ಗ್ಲಾಸಲ್ಲಿ ಯಾರಪ್ಪ ಇಷ್ಟು ಕಾಫಿ ಕುಡಿತಾರೆ? ನಮ್ಮ ಹಸ್ಬೆಂಡ್ ಸೈಡಲ್ಲಿ ಹೇಗೆ ಅಂತಂದರೆ 11 years ಒನ್ಸ್ ಮನೆ ದೇವರು ಆಗೋದು. ಸೇಮ್ ನಮ್ಮ ಮಮ್ಮಿ ಅವರ ಮಮ್ಮಿ ಅಂದರೆ ನಮ್ಮ ಅಜ್ಜಿ ಕಡೆನೂ ಹಾಗೇನೆ 11 years ಒನ್ಸ್ ಆಗೋದು. ಶುಭ ದಿವಸದಲ್ಲಿ ಸುಕ್ಷೇತ್ರದಲ್ಲಿ ಯಾವಯ್ಯ ಆಲಬದ್ಧಸ್ಥ ಕುಲ ಬಾಂಧವರೆಲ್ಲರೂ ಸೇರಿ ಸ್ವಾಮಿ ನಾವು ರೀಚ್ ಆಗಿ 10-15 ಮಿನಿಟ್ಸ್ ಆದಮೇಲೆ ದೇವರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಿದ್ರು. ಸೊ ನಾವು ಹೋಗಬೇಕಿತ್ತು ಜೊತೆಗೆ. ನಾವು ಹೋದ್ರಿ. ಆಲ್ಮೋಸ್ಟ್ 1.6 ಕಿಲೋಮೀಟರ್ಸ್ ನಾವು ನಡ್ಕೊಂಡು ಹೋಗಿದ್ದೀವಿ. ಹೋಗೋ ಟೈಮಲ್ಲಿ ಸಿಕ್ಕಾಪಟ್ಟೆ ಇನ್ನು ಎಷ್ಟು ದೂರ ಇದೆ ಅಂತ ಫೀಲ್ ಆಗ್ತಿತ್ತು. ಬಟ್ ಬರ್ತಾ ಏನು ಅನಿಸ್ಲಿಲ್ಲ, ಬೇಗನೆ ಬಂದ್ಬಿಟ್ರಿ. ಎಲ್ರೂ ಅವ್ರವ್ರ ಫ್ಯಾಮಿಲೀಸ್ನ ಕರ್ಕೊಂಡು ಬರ್ತಾರೆ. ಏನಕ್ಕೆ ಅಂತಂದರೆ ಎಲ್ಲ ಗಂಡು ಮಕ್ಳಿಗೂ ತಲೆ ಮೇಲೆ ತೆಂಗಿನಕಾಯಿ ಹೊಡಿತಾರೆ. ಫಸ್ಟ್ ಅದಕ್ಕಿಂತ ಮುಂಚೆ ಒಂದು ಪೂಜೆ ಎಲ್ಲ ಮಾಡಿದ್ಮೇಲೆ ಕುಣಿಸ್ಬಿಟ್ಟು ಅವ್ರಿಗೆ ಅರ್ಶಿನ ಎಲ್ಲ ಇಟ್ಬಿಟ್ಟು ಅದಾದಮೇಲೆ ತೆಂಗಿನಕಾಯಿ ಹೊಡ್ಕೊಂಡು ಹೋಗ್ತಾರೆ. ಯಾರು ಬೇಕಿದ್ರೂ ಎಷ್ಟಾದ್ರು ತೆಂಗಿನಕಾಯಿ ಹೊಡೆಸ್ಕೊಳ್ಬೋದು. ಈ ಥರ ನಮ್ಮ ಕಡೆ ಪದ್ಧತಿ ಇರೋದು. ನಮ್ಮ ಅಜ್ಜಿ ಕಡೆ ಬೇರೆ ಥರನೇ ಇದೆ. ನನ್ನ ಹಸ್ಬೆಂಡ್ ಅವರು ಮತ್ತು ಯೋಗಿ ಇನ್ನೂ ಒಂದ್ಸಲಿ ಕುತ್ಕೊಂಡ್ರು. ಇವೆಲ್ಲ ಆದಮೇಲೆ ತಾಯಿ ಮನೆಯಿಂದ ಅರ್ಶಿನ, ಕುಂಕುಮ, ಹೂವು, ಬಟ್ಟೆ, ಸೀರೆ ನಮಗೆ ಕೊಡಬೇಕಾಗತ್ತೆ. ಹೊಸ ಕಾಲುಂಗ್ರ ಎಲ್ಲ ಕೊಡಿಸ್ತಾರೆ. ಸೊ ಅದನ್ನೆಲ್ಲ ಹಾಕ್ಕೊಂಡು ಬರಬೇಕಾಗತ್ತೆ. ಸೈಡ್ ಬಂದ್ಬಿಡು. ನಿನ್ನೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲೇ ಇಲ್ಲ, ಅರ್ಧದಲ್ಲೇ ಸ್ಟಾಪ್ ಮಾಡಿಬಿಟ್ಟೆ. ಯಾಕಂದರೆ ನನಗೆ ಲೈಕ್ ಹಿಡಿಯೋಕ್ಕೆ ಆಗಲಿಲ್ಲ ವೀಡಿಯೋಸ್ನ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಸುಸ್ತಾಗ್ತಾಯಿತ್ತು, ವಾಮಿಟ್ ಆಗ್ತಿದೆ, ತಲೆ ಎಲ್ಲ ಸಿಕ್ಕಾಪಟ್ಟೆ ನೋವ್ತಿತ್ತು ನನಗೆ. ನಿನ್ನೆ ಚೆನ್ನಾಗೆಲ್ಲ ನಿದ್ದೆ ಮಾಡಿ ಎದ್ದ ಮೇಲೆ ಇವಾಗ ಸರಿ ಹೋಗಿದ್ದೀನಿ. ಸೊ ಫ್ರೆಶ್ ಅಪ್ ಆಗಿ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಕೂಲ್ಗೆ ಹೋಗಿದ್ದಾಳೆ ನಮ್ಮ ಆದ್ಯ. ಬೆಳಗ್ಗೆನೇ ನಮ್ಮಮ್ಮನೇ ರೆಡಿ ಮಾಡಿ ಕಳಿಸಿದ್ದಾರೆ. ನನ್ನ ಕೈಲಿ ಆಗಿಲ್ಲ ಅಂದ್ಬಿಟ್ಟು ಮಿಸ್ ಆಗೋದು ಬೇಡ ಸ್ಕೂಲು, ನೆನ್ನೆ ಎಲ್ಲ ರಜಾ ಹಾಕಿದ್ದಾಳೆ ಮಾಡಿ ನನಗೆ ಹೇಳಿದ್ರು. ನಾನು ನನ್ನ ಹಸ್ಬೆಂಡ್ ಹೋಗಿ ನಮ್ಮ ಆದ್ಯನ ಬಿಟ್ಬಿಟ್ಟು ಬಂದ್ರಿ. ಸೊ ನಿನ್ನೆ ಬಂದು ನಮ್ಮ ಮನೆ ದೇವರು. ಇವತ್ತು ಬಂದು ನಮ್ಮ ಊರಲ್ಲಿ ಅಣ್ಣಮ್ಮ ದೇವಿನ ಕರ್ಕೊಂಬರ್ತಾರೆ. ವರ್ಷನೂ ಸಾಯಂಕಾಲ ಅಣ್ಣಮ್ಮ ದೇವಿನ ನೋಡ್ಕೊಂಬರಕ್ಕೆ ಹೋಗಬೇಕು. ಈಗ 12 o'clock. ಆ ದಿನ 12:45 ಬಿಡ್ತಾರೆ. ಸೊ ಹೋಗಿ ಕರ್ಕೊಂಬರ್ಬೇಕು. ಸ್ಕೂಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ ನಮ್ಮ ಆದ್ಯ, ನಾನು ನಮ್ಮ ಮಮ್ಮಿ ಮನೆಗೆ ಬಂದು ಇವಾಗ ಅದೇ ಹೋಮ್ವರ್ಕ್ ಮಾಡ್ತೀನಿ ಅಂತ ಹೇಳಿ ಹೋಮ್ವರ್ಕ್ ಮಾಡ್ತಿದ್ದಾಳೆ. ಚೇಂಜ್ ಹಾಕೊಂತಾರೆ, ಮಮ್ಮೀಸ್ ಹಾಕೊಂತಾರಾ? ಓಕೆ, ಮ್ಯಾಥ್ಸ್. ನೆಕ್ಸ್ಟ್ ಇದೇನಿದು? ಕರೆಕ್ಟ್. ಊಟ ಎಲ್ಲ ಮಾಡಿದ ತಕ್ಷಣ ಹೋಮ್ವರ್ಕ್ ಬರೆಯೋಣ ಅಮ್ಮ ಅಂತ ಹೇಳಿ ಹೋಮ್ವರ್ಕ್ ಬರೀತಿದ್ದಾಳೆ. ಇನ್ನ ಒಂದು ಹೋಮ್ವರ್ಕು 2 ಬರಿಬೇಕು. ಆಸೆ
ಸಾಯಂಕಾಲ ನಾನು ಅಜ್ಜಿ ಆದ್ಯ 3 ಜನನು ಅನ್ನಮ್ಮ ದೇವಿನ ಹೋಗಿ ನೋಡ್ಕೊಂಡು ಬಂದ್ರಿ. ತುಂಬ ಬ್ಯೂಟಿಫುಲ್ ಆಗಿ ಅಲಂಕಾರ ಮಾಡಿದ್ದಾರೆ. ನೋಡ್ತಿದ್ರೆ ನಿಂತ್ಕೊಂಡು ಹಾಗೆ ನೋಡ್ತಾನೆ ಇರೋಣ, ಅಷ್ಟು ಚೆನ್ನಾಗಿ ದೇವಿ ಕಾಣ್ತಾ ಇರ್ತಾರೆ. ನಾವು ಹೋಗಿದ್ದು ಡೇ 2, 3 ದಿವಸ ಅನ್ನಮ್ಮ ದೇವಿನ ಊರಲ್ಲಿರ್ತಾರೆ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.